ಓಂ ಶ್ರೀ ಗುರು ಬುದ್ಧ ಬಸವ ಅಂಬೇಡ್ಕರ್ ಹರಳಯ್ಯ ನಮಃ. ನಾನು ಮಾದೇವಪ್ಪ ಯಲ್ಲಪ್ಪ ಹೊನ್ನಕಸ್ತೂರಿ, ಪರಮ ಪೂಜ್ಯ ಡಾಕ್ಟರ್ ಹವಾಮಲಿನಾಥ್ ಭವಿಷ್ಯಲಿಂಗ ಆಶ್ರಮ, ಮನಗೂಳಿ ತಾಲೂಕು ಬಸವನ ಬಾಗೇವಾಡಿ, ಜಿಲ್ಲಾ ವಿಜಯಪುರ. ಶ್ರವಣ ಮಾಡುತ್ತಿರುವ ಎಲ್ಲ ಸದ್ಭಕ್ತರಿಗೆ, ಶರಣು ಬಂಧುಗಳಿಗೆ ನನ್ನ ಶರಣಾರ್ಥಿಗಳು. ಇಂದು ನಾನು ಪೂಜೆಯ ಫಲ ಎಂಬ ವಿಷಯದ ಮೇಲೆ ಒಂದೆರಡು ವಿಚಾರಗಳನ್ನು ಹಂಚಿಕೊಳ್ಳುತ್ತಾ ಇದ್ದೇನೆ. ಹನ್ನೆರಡನೆಯ ಶತಮಾನದ ಶೂನ್ಯ ಪೀಠದ ಅಧ್ಯಕ್ಷರಾದ ಅಲ್ಲಮ ಪ್ರಭುಗಳು ತಮ್ಮ ಒಂದು ವಚನದಲ್ಲಿ ಹೇಳುತ್ತಾರೆ, ತಾಯಿ ಬಂಜೆಯಾದಲ್ಲದೆ ಶಿಶು ಗತವಾಗದು. ತಾಯಿ ಬಂಜೆಯಾದಲ್ಲದೆ ಶಿಶು ಗತವಾಗದು. ಬೀಜ ನಷ್ಟವಾದಲ್ಲದೆ ಸಸಿ ಗತವಾಗದು. ನಾಮನಿಷ್ಠವಾದಲ್ಲದೆ ನೇಮಗತವಾಗದು. ಮೊದಲು ಗೆಟ್ಟಿಲ್ಲದ ಲಾಭದಾಶೆ ಬಿಡದು. ಗುಹೇಶ್ವರ ಲಿಂಗದ ನಿಜವನ್ನು 5 ಒಡೆ ಪೂಜೆಯ ಫಲ ಮಾಡಲ್ಲದೆ ಭವಂ ನಾಸ್ತಿಯಾಗದು. ಹೀಗೆ ಒಬ್ಬ ತಾಯಿ ಬಂಜೆ ಎಂದು ಕರೆಸಿಕೊಂಡಾಗ ಅಲ್ಲಿ ಶಿಶುವಿನ ಜನನವಾಗದು. ಒಂದು ಸಸಿ ಬೆಳೆಯಬೇಕಾದರೆ ಅಲ್ಲಿ ಬೀಜ ನಷ್ಟವಾಗುತ್ತದೆ. ಅದರಂತೆ ನಮ್ಮ ನಾಮ ನಷ್ಟವಾಗದಲ್ಲದೆ ನಮ್ಮ ನೇಮಗತಿ ಆಗುವುದಿಲ್ಲ. ಎಲ್ಲಿವರೆಗೆ ನಾವು ಆ ಗುಹೇಶ್ವರ ಲಿಂಗದ ನಿಜವನ್ನು ಅರಿಯದೇ ಇದ್ದಾಗ ಅಲ್ಲಿ ಪೂಜೆಯ ಫಲ ಶ್ರುತಿಯಾಗುವುದಿಲ್ಲ. ಎಲ್ಲಿವರೆಗೆ ನಮಗೆ ಈ ಭವದ ಆಸೆ ಇರುತ್ತದೆಯೋ ಅಲ್ಲಿಯವರೆಗೆ ನಾವು ಈ ಸಂಸಾರದಲ್ಲೇ ಹೊರಳಾಡಬೇಕಾಗುತ್ತದೆ. ಆದ್ದರಿಂದ ನಾವು ನಮ್ಮ ಜೀವನವನ್ನು ಆಶಾಮುಕ್ತ ಮಾಡಿಕೊಳ್ಳಬೇಕು. ಅಂದರೆ ಆಸೆಯದು ದುರಾಶೆ ಆಗಬಾರದು. ಆಸೆ ಇದ್ದಾಗ ನಾವು ಆಶಾವಾದಿಯಾಗಿ ಬದುಕಬೇಕು. ಅಂತಹ ಬದುಕಿನಲ್ಲಿ ನಾವು ತ್ಯಾಗ, ಸಮಭಾವ, ಸರಳತೆ, ಸಮತೆ ಇವುಗಳನ್ನು ರೂಢಿಸಿಕೊಳ್ಳಬೇಕು. ನಮ್ಮ ಜೀವನ ಆಸೆ ಇದ್ದಾಗ ಆಸೆಯೇ ಜೀವನವಾಗುತ್ತದೆ, ನಿರಾಶೆಯೇ ಮರಣವಾಗುತ್ತದೆ. ಆದ್ದರಿಂದ ಆ ಆಸೆ ದುರಾಶೆಯಾಗದೆ ಅಸತ್ಯದ ಜೊತೆಗೆ ನಾವು ಬದುಕದೆ ಸತ್ಯದ ಜೊತೆಗೆ ನಾವು ಬದುಕಬೇಕು. ಯಾವಾಗಲೂ ನಮ್ಮ ಮನಸ್ಸು ಸುಳ್ಳು, ವಂಚನೆ, ಮೋಸ, ಕಪಟ, ನಾಟಕ, ಪ್ರದರ್ಶನ, ನಾನು, ನನ್ನದು, ಮೋಹ, ಮಮಕಾರ ಇದ್ದಾಗ ಈ ಭವದ ನಾಶವಾಗುವುದಿಲ್ಲ. ಎಲ್ಲಿವರೆಗೆ ನಾವು ಶಿವತತ್ವವನ್ನು ಅರಿಯುವುದಿಲ್ಲವೋ ಎಲ್ಲವೂ ಅದು ನಿಷ್ಫಲವಾಗುತ್ತದೆ. ಆದ್ದರಿಂದ ನಾವು ಹೊರಗೆ ಶೃಂಗಾರವಾಗದೆ, ಒಳಗೆ ರಣರಂಗವಾಗದೆ, ನಿಶ್ಚಿಂತೆಯಿಂದ, ನಿರಾಳೆಯಿಂದ, ಪರಿಶುದ್ಧ ಭಾವದಿಂದ ಬದುಕಬೇಕು. ನಾವು ನಮ್ಮ ಮನಸ್ಸನ್ನು ನಿಯಂತ್ರಿಸದಿದ್ದರೆ ನಮ್ಮ ಜೀವನ ವ್ಯರ್ಥ. ಆದ್ದರಿಂದ ನಾನು ಬೇರೆ, ನೀನು ಬೇರೆ, ಅವನು ಬೇರೆ, ಇವರು ಬೇರೆ ಎಂಬ ಭೇದ ಭಾವ ನಮ್ಮಲ್ಲಿ ಮೂಡಿದಾಗ ನಮ್ಮ ಮನಸ್ಸು ಅಸ್ಥಿರವಾಗುತ್ತದೆ, ಸ್ಥಿಮಿತವಾಗುವುದಿಲ್ಲ. ಅವನು ಸತ್ಯವನ್ನು ಅರಿಯುವುದಿಲ್ಲ. ಎಲ್ಲಿವರೆಗೆ ನಮ್ಮಲ್ಲಿ ಗರ್ವ, ಹಮ್ಮು, ಬಿಮ್ಮು, ಮನ, ಬುದ್ಧಿ, ಚಿತ್ತ, ಅಂತಃಕರಣಗಳು ಅವು ಹಿಡಿತದಲ್ಲಿ ಇರುವುದಿಲ್ಲವೋ ಅಲ್ಲಿವರೆಗೆ ನಾವು ಅಶಾಂತಿಯಿಂದಲೇ ಬದುಕುತ್ತೇವೆ. ಮನಸ್ಸು ಸಮಾಧಾನದ ಪರಮಶಾಂತಿಯಿಂದ ಇರಬೇಕಾದರೆ ನಾವು ಮನಸ್ಸನ್ನು ಸ್ಥಿಮಿತ ಮಾಡಿಕೊಂಡಿರಬೇಕು. ಮನಸ್ಸನ್ನು ನಿಗ್ರಹಿಸಬೇಕು.
ಅಂದರೆ ಪಂಚೇಂದ್ರಿಯಗಳನ್ನು ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಇವುಗಳನ್ನು ಅತ್ತಲಿತ್ತ ಹರಿಯದಂತೆ ಸಮಭಾವದಿಂದ ಸಮದೃಷ್ಟಿಯಿಂದ ನೋಡಿಕೊಳ್ಳಬೇಕು. ನಮ್ಮಲ್ಲಿ ಕನಸುಗಳು, ಬಯಕೆಗಳು ಇದ್ದರೂ ಸಹಿತ ಅವು ಕೇವಲ ಭ್ರಮೆ. ತಿರುಕನ ಕನಸಿನಂತೆ ನಮ್ಮ ಜೀವನವಾಗುತ್ತದೆ. ಆದ್ದರಿಂದ ಆ ಕನಸುಗಳಿಗೆ, ಆಕರ್ಷಣೆಗಳಿಗೆ ಬೆನ್ನು ಹತ್ತದೆ ಇದ್ದುದರಲ್ಲಿಯೇ ತೃಪ್ತಿ ಪಡಬೇಕು. ಜೀವನ ಅಸಂತೋಷ, ಅತೃಪ್ತಿಯಾಗುವುದಕ್ಕೆ ನಾವು ಅವಕಾಶ ಮಾಡಿಕೊಳ್ಳಬಾರದು. ಕಂಡದ್ದೆಲ್ಲ ನಾನು ಅನುಭವಿಸಬೇಕು, ಕೇಳಿದ್ದೆಲ್ಲ ನನ್ನ ಹಿರಿಮೆ ಗರಿಮೆಗೆ ಇರಬೇಕು, ಮೂಷಿಸಿದ್ದೆಲ್ಲ ಪರಿಮಳವಾಗಿರಬೇಕು, ತಿಂದಿದ್ದೆಲ್ಲ ರುಚಿಯಾಗಿರಬೇಕು, ಮುಟ್ಟಿದ್ದೆಲ್ಲ ಇಂದ್ರಿಯಗಳ ಚಪಲಕ್ಕಾಗಿ ಎಂಬ ಭಾವ ತಾಳದೆ ಎಲ್ಲದಕ್ಕೂ ಉದಾಸೀನ ಮಾಡಿ ಸದಾಚಾರದಿಂದ ಬದುಕಿದಾಗ ನಮಗೆ ಪರಮಶಾಂತಿಯನ್ನು ಹೊಂದುತ್ತೇವೆ. ಆದ್ದರಿಂದ ಜೀವನ ಏರಿಳಿತವಾದರೂ ದುಃಖ ಸುಖ ಒಂದೇ ನಾಣ್ಯದ ಎರಡು ಮುಖಗಳಾದರೂ ಕಷ್ಟ ನಷ್ಟಗಳು ಬಂದರೂ ಆ ಏರಿಳಿತವನ್ನು ನಾವು ಎದುರಿಸಬೇಕು. ಆ ಏರಿಳಿತವನ್ನು ಎದುರಿಸಬೇಕಾದರೆ ನಮ್ಮ ಜೀವನ ಹೋರಾಟವಾಗಬೇಕು. ನಮ್ಮ ಕರ್ಮ ಸತ್ಕರ್ಮವಾಗಬೇಕು. ಅಕರ್ಮವಾದರೆ ಅವು ದೆವ್ವದಂತೆ ಬೆನ್ನಟ್ಟಿ ಬರುತ್ತವೆ. ನಾವು ಎಲ್ಲಿದ್ದರೂ ಅವು ನಮ್ಮನ್ನು ಬಿಡುವುದಿಲ್ಲ. ಆದ್ದರಿಂದ ನಮ್ಮ ಜೀವನ ಪರಮಶಾಂತಿ ನೆಮ್ಮದಿಯನ್ನು ಹೊಂದಬೇಕಾದರೆ ಶರೀರದ ಗುಣಗಳನ್ನು ಅಳೆಯಬೇಕು. ಶಿವತತ್ವ ಗುಣಗಳನ್ನು ನಾವು ಬೆರೆಸಿಕೊಳ್ಳಬೇಕು. ಅದು ಸದಾ ಶಿವನ ನಾಮಸ್ಮರಣೆಯಿಂದ, ಪೂಜಾ ಫಲದಿಂದ. ನಮ್ಮ ಭಾವ ನಿಸ್ವಾರ್ಥದಿಂದ ಇದ್ದಾಗ ಶಿವತತ್ವ ನಮಗೆ ಅರಿವು ಆಗುತ್ತದೆ. ಲಿಂಗವೇ ಪತಿ, ತಾನು ಸತಿ ಎಂಬ ಭಾವ ಮೂಡುತ್ತದೆ. ಆದ್ದರಿಂದ ಯಾವ ರೀತಿಯಾಗಿ ಸತಿಯು ಗಂಡನೇ ಪರಮದೈವವೆಂದು ಬಗೆಯಿರುತ್ತಾಳೋ ಹಾಗೆ ಆ ಭಗವಂತನನ್ನು ನಾವು ನಮ್ಮ ದೈವವೆಂದು ಬಗೆದು ಅವನನ್ನು ತನು ಮನ ಧನಗಳಿಂದ ಪೂಜಿಸಿ ಆರಾಧಿಸಬೇಕು. ಆದ್ದರಿಂದ ಭಕ್ತಿಯನ್ನು ಮಾಡಬೇಕು. ತನು ಒಬ್ಬರಿಗೆ, ಮನಸ್ಸು ಮತ್ತೊಬ್ಬರಿಗೆ ಹೀಗೆ ಇದ್ದಾಗ ನಮಗೆ ಕಷ್ಟ ತಪ್ಪಿದ್ದಲ್ಲ. ಈ ಕಷ್ಟದಿಂದ, ಭವದಿಂದ ನಾವು ಪಾರಾಗಬೇಕಾದರೆ ನಾವು ಶಿವನಾಮವನ್ನು ಸ್ಮರಿಸಬೇಕು. ಈ ಆಸೆಗೆ ಸತ್ತವರು ಕೋಟಿ, ಆಮಿಷಕ್ಕೆ ಸತ್ತವರು ಕೋಟಿ, ಹಣ್ಣು ಹೆಣ್ಣು ಮಣ್ಣಿಗೆ ಸತ್ತವರು ಕೋಟಿ, ಗುಹೇಶ್ವರ ನಿಮಗಾಗಿ ಸತ್ತವರನ್ನು ಯಾರನ್ನು ಕಾಣೆ ಎನ್ನುತ್ತಾರೆ ಅಲ್ಲಮ ಪ್ರಭುಗಳು. ಆದ್ದರಿಂದ ನಾವು ಎದಕ್ಕೆ ಸಾಯುತ್ತೇವೆ, ಎದಕ್ಕೆ ಹೋರಾಡುತ್ತೇವೆ ಎಂಬುದನ್ನು ನಾವು ಆತ್ಮಾವಲೋಕನ ಮಾಡಿಕೊಂಡು ನಮ್ಮ ಜೀವನ ಪರಮಪಾವನ ಮಾಡಿಕೊಳ್ಳಬೇಕು. ನಮ್ಮ ಜೀವನ ಯಾವಾಗಲೂ ಸತ್ಯದ ಜೊತೆಗೆ ಬದುಕಬೇಕು. ಅಂತಹ ಬದುಕನ್ನು ನಾವು ನೀವು ಹೊಂದೋಣ ಎಂದು ಹೇಳುತ್ತಾ ಎಲ್ಲರಿಗೂ ಶರಣಾರ್ಥಿಗಳು.